ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೌಮ್ಯ ರೆಸಿಪಿ ಕಾರ್ನರ್. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಬೇಗ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇವತ್ತಿನ ಮೇನ್ ಡಿಶ್ ಏನಪ್ಪ ಅಂದರೆ ಟೊಮೆಟೊ ಬೆಳ್ಳುಳ್ಳಿ ಚಟ್ನಿ. ಇದು ಆ್ಯಕ್ಚುಲಿ ನಿಮಗೆ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂತಾ ಇರೋದು ತುಂಬಾ ಸಖತ್ತಾಗಿರುತ್ತೆ ನೋಡಿ. ಹಾಗೆ ಇದು ಚಪಾತಿಗೂ ಕೂಡ ನೀವು ಕಾಂಬಿನೇಷನ್ ಮಾಡ್ಬೋದು, ಮತ್ತು ಕರ್ಡ್ ರೈಸ್ಗೂ ಕೂಡ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಇವಾಗ ನಾವು ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಫಸ್ಟಿಗೆ ನಾನಿಲ್ಲಿ 4 ಟೊಮೆಟೊ ತೊಗೊಂಡಿದ್ದೀನಿ. 4 ಟೊಮೆಟೊನ ನಾನು ಹಾಫ್ ಸ್ಲೈಸ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕಟ್ ಮಾಡಿ ಇಟ್ಕೊಂಡ್ಮೇಲೆ ನೆಕ್ಸ್ಟ್ ನಾನು ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಆ ಪ್ಯಾನ್ಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಆ ಆಯಿಲ್ನೆಲ್ಲ ನಾನು ಪ್ಯಾನ್ ಫುಲ್ಲು ಸ್ಪ್ರೆಡ್ ಮಾಡಿಕೊಂಡು ಈ ಟೊಮೆಟೊ ಏನು ಕಟ್ ಮಾಡಿ ಇಟ್ಕೊಂಡಿದ್ದೆ ನೋಡಿ ಅರ್ಧ ಆ ಟೊಮೆಟೊನ ನಾನು ಎಲ್ಲನೂ ಈ ಪ್ಯಾನ್ ಒಳಗಡೆ ಹಾಕಿ ಬೇಯಿಸ್ಕೊತಾ ಇದ್ದೀನಿ. ಇದು ನೀವು ಹಾಫ್ ಸ್ಲೈಸ್ ಮಾಡಿದ್ರೆ ಸಾಕಾಗುತ್ತೆ. ಚಿಕ್ಕದು ಕಟ್ ಮಾಡಿದ್ರೆ ಅದು ಚೆನ್ನಾಗಿ ಆಗಲ್ಲ. ನೀವು ಹಾಫ್ ಸ್ಲೈಸ್ ಮಾಡಿ ಇದನ್ನು ನೀವು ಬೇಯಿಸ್ಕೊಬೇಕಾಗತ್ತೆ. ಹಾಗೆ ಇದ್ರ ಜೊತೆಗೆ ನಾನು ಇವಾಗ ಏನು ಬೆಳ್ಳುಳ್ಳಿ, ಒಂದು ಓಲ್ ಬೆಳ್ಳುಳ್ಳಿ ಇದೆಯಲ್ಲ, ಆ ಬೆಳ್ಳುಳ್ಳಿನೂ ಕೂಡ ಸಿಪ್ಪೆ ತೆಗೆದು ಟೊಮೆಟೊ ಜೊತೆಗೇ ಆಯಿಲಲ್ಲಿ ಅದನ್ನು ಕೂಡ ನಾನು ಹಾಗೆ ಬೇಯಿಸ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಬೇಯಬೇಕಾಗತ್ತೆ ಟೊಮೆಟೊ. ಅದನ್ನು ನಾವು ಉಲ್ಟಾ ಮಾಡಿ ಕೂಡ ಎರಡೂ ಸೈಡಲ್ಲೂ ಕೂಡ ಟೊಮೆಟೊನ ನಾವು ಬೇಯಿಸ್ಕೊಬೇಕಾಗತ್ತೆ. ಎಲ್ಲಿವರೆಗೂ ಈ ಟೊಮೆಟೊ ಬೇಯಿಸ್ಕೊಬೇಕು ಅಂತ ಅಂದರೆ ಟೊಮೆಟೊ ಬೆಂದು ಆ ಸಿಪ್ಪೆ ಎಲ್ಲ ಬಿಡುತ್ತೆ, ಮೇಲ್ಗಡೆ ಇರೋವಂಥ ಸಿಪ್ಪೆ ಎಲ್ಲ ಬಿಡುತ್ತೆ. ಅಲ್ಲಿವರೆಗೂ ನಾವು ಈ ಟೊಮೆಟೊನ ಕ್ಲೀನಾಗಿ ಬೇಯಿಸ್ಕೊಬೇಕಾಗತ್ತೆ. ನೋಡಿ, ಈ ರೀತಿ ನಾವು ಎರಡೂ ಸೈಡನ್ನು ಕೂಡ ತಿರುವಾಕಿ ಕ್ಲೀನಾಗಿ ಬೇಯಿಸ್ಕೊಬೇಕಾಗತ್ತೆ. ಇದು ಬೇಯಲಿಕ್ಕೆ ಅಂತಲೇ ನಾನು ಇವಾಗ ಸ್ವಲ್ಪ ಸಾಲ್ಟು ಕೂಡ ಸೇರಿಸ್ಕೊಂಡಿದ್ದೀನಿ. ಸಾಲ್ಟು ಕೂಡ ಸೇರಿಸಿದ್ರೆ ಬೇಗ ಬೇಯುತ್ತೆ ಅಂತ ಹೇಳಿ. ಇವಾಗ ನೋಡಿ ಮತ್ತೆ ನಾನು ಮತ್ತೇನು ಕೂಡ ನಾನು ಇದನ್ನು ಉಲ್ಟಾ ಮಾಡಿ ಬೇಯಿಸ್ಕೊತಾ ಇದ್ದೀನಿ. ಈ ರೀತಿ ಸ್ವಲ್ಪ ಕಲರ್, ಅದು ಟೊಮೆಟೊ ಕಲರ್ ಚೇಂಜ್ ಆಗುತ್ತೆ ನೋಡಿ. ಆ ರೀತಿ ಚೇಂಜ್ ಆಗಿ ಆ ಸಿಪ್ಪೆ ಮೇಲ್ಗಡೆ ಏನು ಸಿಪ್ಪೆ ಇರುತ್ತಲ್ಲ ಆ ಲೇಯರ್ ಕೂಡ ಆಚೆ ಬರುತ್ತೆ. ಅಲ್ಲಿವರೆಗೂ ನಾವು ಇದನ್ನು ಬೇಯಿಸ್ಕೊಬೇಕಾಗತ್ತೆ. ಆಗ ಅಂದ್ಕೊಂಡು ಫುಲ್ ಕಪ್ ಮಾಡೋಕ್ಕಾಗಲ್ಲ, ಸ್ವಲ್ಪ ಗೊತ್ತಾಗುತ್ತೆ ನೋಡಿ ನಿಮಗೆ. ಅದಕ್ಕೆ ನಾನು ಇದನ್ನು ಮಾಡ್ಕೊಬೇಕಾಗತ್ತೆ. ಸಾಕನ್ಸುತ್ತೆ. ಇವಾಗ ನಾನು ಈ ಸಿಪ್ಪೆ ಎಲ್ಲ ತೆಕ್ಕೊತೀನಿ. ಈ ಸಿಪ್ಪೆ ಎಲ್ಲ ತೆಗೆದು ನಾವು ಏನು ಬೆಳ್ಳುಳ್ಳಿ ಮತ್ತು ಟೊಮೆಟೊ ಎಲ್ಲ ಬೇಯಿಸಿ ಇಟ್ಕೊಂಡಿದ್ವಲ್ಲ ಅದನ್ನು ನಾವು ಕ್ಲೀನಾಗಿ ಬೆಂದಿರೋವಂಥದ್ದನ್ನು ಈ ರೀತಿ ನಾವು ಸ್ಮ್ಯಾಶ್ ಮಾಡಬೇಕಾಗತ್ತೆ ಕ್ಲೀನಾಗಿ. ಇದನ್ನು ಅದು ಏನು ಬೆಂದಿರೋವಂಥ ಟೊಮೆಟೊ ಇರುತ್ತಲ್ಲ ಆ ಟೊಮೆಟೊ ಎಲ್ಲವನ್ನು ಮತ್ತು ಬೆಳ್ಳುಳ್ಳಿನೂ ಕೂಡ ಸೇರಿಸಿ ನಾವು ಕ್ಲೀನಾಗಿ ಈ ರೀತಿ ಸ್ಮ್ಯಾಶ್ ಮಾಡಬೇಕಾಗತ್ತೆ. ನೋಡಿ, ನಾನಿವಾಗ ಎಲ್ಲನೂ ಕೂಡ ಕ್ಲೀನಾಗಿ ಸ್ಮ್ಯಾಶ್ ಮಾಡಿಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಇದು ಎಲ್ಲ ಸ್ಮ್ಯಾಶ್ ಆಗಿರೋವಂಥದ್ದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಪೇಸ್ಟ್ ಆಗಿದೆ. ಇದಕ್ಕೆ ನಾನಿವಾಗ ನಾನು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಮತ್ತು ಸ್ವಲ್ಪ ಆನಿಯನು, ಅದು ಚಿಕ್ಕ ಕಟ್ ಮಾಡಿರೋಂಥ ಆನಿಯನ್ ಮತ್ತು ಕೊತ್ತಂಬರಿ ಸೊಪ್ಪು, ಈ ಮೂರನ್ನು ಕೂಡ ನಾನು ಆ ಟೊಮೆಟೊ ಏನು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೇನಲ್ಲ ಅದಕ್ಕೆ ಕ್ಲೀನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಒಂದು ಹಾಫ್ ಸ್ಪೂನು ಮೆಣಸಿನ್ಕಾಯಿ ಪುಡಿ ಹಾಕ್ಕೊಂಡಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನು ಸೇರಿಸ್ಕೊಂಡು ಎಲ್ಲವನ್ನು ಒಂದು ರೀತಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊತೀನಿ. ಹಾಗೆ ಇದಕ್ಕೆ ಹಾಫ್ ಲೆಮನ್ನು ಕೂಡ ಹಾಕಿದ್ದೀನಿ ನಾನು, ಬಟ್ ಅದು ಕ್ಲಿಪ್ಪಿಂಗ್ ಮಿಸ್ ಆಗಿದೆ. ಈ ಟೈಮಲ್ಲೇ ನೀವು ಹಾಫ್ ಲೆಮನ್ನು ಕೂಡ ನೀವು ಇದಕ್ಕೆ ಸೇರಿಸ್ಕೊಬೇಕಾಗತ್ತೆ. ನೋಡಿ, ಇದು ರೆಡಿ ಆಗಿದೆ ಇವಾಗ. ಈ ರೀತಿ ರೆಡಿಯಾಗಿದೆ ನೋಡಿ. ಇದು ನಾವು ಟೊಮ್ಯಾಟೊ ಚಟ್ನಿ. ಇದು ನೀವು ಇದನ್ನು ಬಿಸಿ ಬಿಸಿ ಅನ್ನಕ್ಕೆ ಇದು ತುಂಬಾ ಬೆಸ್ಟ್ ಕಾಂಬಿನೇಷನ್ನಾಗಿ ನೀವು ಇದನ್ನು ತಿನ್ಬೋದು. ಮತ್ತು ಕರ್ಡ್ ರೈಸು ಮತ್ತು ಚಪಾತಿಗೂ ಕೂಡ ನೀವು ಇದನ್ನು ಯೂಸ್ ಮಾಡ್ಬೋದು, ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ನಾವು ನೋಡಿ ತುಪ್ಪ ಹಾಕ್ಕೊಂಡು ತುಂಬಾ ಚೆನ್ನಾಗಿ ಬರುತ್ತೆ ತಿನ್ನಲಿಕ್ಕೆ. ನೀವು ಕೂಡ ಇದನ್ನು ಮನೇಲಿ ಒಂದ್ಸರಿ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.